ಸೊ ಇವತ್ತು ಎಲ್ರು ಸೇರಿ ಒಂದು ಟ್ರಿಪ್ ಪ್ಲಾನ್ ಮಾಡೇವಿ. ನಾ ಮಾಡ್ತೀನಿ, ಎದ್ದೇಳು ಫಸ್ಟ್. ಗುರುಭ್ಯೋ ನಮಃ. ಮಾರ್ನಿಂಗ್ ಆಯ್ತು ಗಾಯ್ಸ್. ಸೇಂಜ್ ಹಾಕೋರ್ ಗಡೆ ಯಾರು ಬಡದ ಅಷ್ಟ ಮುಗಿತ. ಏನಕ್ಕೈತಿ ಮಕ್ಕೋಣ ನಾವ ಏನ್ ಕಾಣತಿಲ್ಲ. ಈಗ ಅಂಬುಲಿ ಪಾಲ್ಸಿಗೆ ಜಸ್ಟ್ ಬಂದಿದ್ದೇವಿ. ಮಾದೇವ್ಗಢ ಇದರ ನಮ್ ದಾರಿ ಬಿಡ್ತಿದ್ದೆ ನಮ್ಗ ಲೈಟ್ ಹೊಡೆದ್ರು ಮೈ ಮೇಲೆ ಬರಂತ ನಾವು ಹೈಬೀಮ್ ಕೊಟ್ರು. ಹಿರಣ್ಯಕೇಶಿ ಟೆಂಪಲ್ ದಲ್ಲಿ ನಮ್ ಫ್ಯಾನ್ಸ್ ಸಿಕ್ಕಿದ್ರು ಗಾಯ್ಸ್. ಗಾಯ್ಸ್ ಇವಂಗಲ್ಲಿ ತಿಗಣಿ ಹತ್ತೈತಂತ್ರಿ ಗಾಯ್ಸ್, ಇವಂಗ್ ಗೊತ್ತಾಗಿಲ್ಲ ಅದ ರಕ್ತ ನೋಡ್ರಿ ಗಾಯ್ಸ್. ಅಪ್ಪೋ ಒಂಥರ ತಲೆ ಸುತ್ತ ಬಂದಂಗ ಈ ತರ ಪೇನ್ ಆಗತ್ತೆ. ಹಾಯ್ ಹಲೋ ಎಲ್ರು ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀ ಹೇಳಲಿ ಗೈಸ್, ಅವ್ರು ಮಕ್ಕೊಂಡಿದ್ದು ಒಂದೊಂದು ಪೊಸಿಷನ್ ನೋಡ್ರಿ ಗೈಸ್. ಅದು ಇವ ಹಿಂಗೆ ಮಕ್ಕೋಣ, ಇವ ಹಿಂಗೆ, ಇಲ್ಲೊಂದು ಹುಲಿ ಹಿಂಗೆ, ಅವ ಹೆಂಗೆ ಹೊತ್ಕೋತಾರ ನೋಡ್ರಿ ಇಲ್ಲಿ ವಿಡಿಯೋ ಒಳಗೆ. ಜಗಲಿ ಅವಂಗ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಸೊ ಇವತ್ತು ಎಲ್ರು ಸೇರಿ ಒಂದು ಟ್ರಿಪ್ ಪ್ಲಾನ್ ಮಾಡೇವಿ. ಇವತ್ತು ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ, ಪ್ರತಿಯೊಂದು ವಿಡಿಯೋ ತೋರಿಸ್ಕೊಡ್ತೀವಿ ಅಂತ. ವಿಡಿಯೋನ ಎಂಡ್ ಮಟ್ಟ ನೋಡ್ರಿ, ಭಾಳ ಇಂಟ್ರೆಸ್ಟಿಂಗ್ ಇರ್ತೈತಿ ಮತ್ತು ಭಾಳ ಎಂಜಾಯ್ಮೆಂಟ್ ಇರ್ತೈತಿ. ಸ್ಟೇಟೂನ್ ಆಗಿರಿ. ಇಲ್ಲೇ 3 ಗಂಟೆ ಆಯ್ತದ ಹೇಳ್ರಿ, ಒಂದೊಂದು ತಾಸು ಜಳಕ ಮಾಡ್ರಿ 4 ಗಂಟೆ ಮಟ್ಟ ಬಿಡಾಕ ಬರ್ತೈತಿ. ಆನೆ ಪ್ಲೇಸ್ ಯಾವಾಗ ಕವರ್ ಹೋಗಿ ಮತ್ತೆ ಅಜ್ಜಾರು ಹೇಳ್ರಿ. ನೀನೇ ಫಸ್ಟ್ ಜಳಕ ಮಾಡಿ, ತಣ್ಣೀರು ಜಳಕ ಮಾಡ್ತಿಲ್ಲ. ಗೈಸ್ ಇವಾಗ ಟೈಮ್ 3 ಗಂಟೆ ಆಗೈತಿ. ನಮ್ಮ ಹುಬ್ಬಳ್ಳಿ ಒಳಗೆ ಮಳಿಕ್ ಸ್ಟಾರ್ಟ್ ಆಗೈತಿ ಗೈಸ್. ನೋಡ್ರಿ ಎಷ್ಟು ಚಂದ ವ್ಯೂ ಕಾಣತೈತಿ. ಸೊ ಇವಾಗ 3 ಗಂಟೆ ಆಗೈತಿ. ಈ ಟೈಮ್ ಒಳಗಂತೂ ಥಂಡಿ ಜಾಕ ಎಲ್ಲ ರೀ ಮಾಡೋಕ್ಕಾಗಲ್ಲ. ಸೊ ಆ ಕಾರಣಕ್ಕೆ ಬಿಸಿನೀರು ಕಾಸ್ಕೊಂಡು ಎಲ್ಲರೂ ಸ್ನಾನ ಮಾಡಿ, ಯಾಕಂದ್ರೆ ಇಷ್ಟು ಯಾಕಂದೇವು ಅಂದ್ರೆ ಲಘು ಬಿಟ್ಟರೆ ಎಲ್ಲ ಪ್ಲೇಸ್ ಕವರ್ ಆಗ್ಬೋದು ಅಂದ್ಕೊಂಡಿವಿ. ಮಹಾರಾಷ್ಟ್ರ ಸೈಡ್ ಟ್ರಿಪ್ ಪ್ಲ್ಯಾನ್ ಮಾಡೀವಿ. ಅಂಬೋಲಿ, ಬಾವಾ ವಾಟರ್ ಫಾಲ್ಸ್, ಸೊ ಈ ಥರ ಎಲ್ಲ. ಸರಿ ಗೈಸ್, ಇವಾಗ ವಾಟ್ರೆಲ್ಲ ಹೀಟ್ ಮಾಡ್ಕೊಂಡು ಸ್ನಾನ ಮಾಡೋಣ ಅಂತ. ಎದ್ದೇಳಂಗಿಲ್ಲ ನೀಗೆ? ಹಾಂ ಎದ್ದೇಳು ರಮ್ಮ, ನಾ ಮಾಡ್ತೀನಿ, ಎದ್ದೇಳು ಫಸ್ಟ್. ಎಲ್ಲಿ ಲಾಸ್ಟ್? ಎಲ್ಲರೂ ಲಾಸ್ಟ್ ಅನ್ನಕಂದ್ರೆ ಫಸ್ಟ್ ಯಾರು ಮಾಡ್ರಿ ಮತ್ತೆ? ಈಗ ಎದ್ದೇಳ್ತಿ ಇಲ್ಲಿಗೆ? ಹಾಂ ಓರಿವಪ್ಪ ಮಾಡೋರಿ ಹೇಳ್ರು ಮ್ಯಾಕ ಫಸ್ಟ್ ಒಟ್ಟರು 4 ಮಂದಿ ಹೋಗಿ ಕುಂದ್ರು. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನೀ ಎದ್ದೇಳು, ಜಕ ಮಾಡೇಳು. ಮಾಡಲ್ಲ ಅದು ಇವ್ರಿಗೆ ಹಂಗೆ ಬರ್ತೀವ. ಏನು ದರ್ದಿದ್ದೀವಿ ಮರನೇ ಹಗಲ್ ಬಾರೋ ಸೂರ ಇದ್ದ ನೋಡಿ. ಸೊ ಎಲ್ರಿ ಇವಾಗ ಸ್ನಾನ ಮಾಡ ಅಂತಾರೆ. ಇವತ್ತು ನಮ್ಮ ಜೊತೆ ಐತಿ ಎರ್ಟಿಗಾ. ಸೊ 6 ಜನ ಹೊಂಟಿದ್ದಕ್ಕೆ ಎರ್ಟಿಗಾ ತೊಗೊಂಡೈತಿ. ಬರ್ರಿ ಗೈಸ್ ಪಟ್ ವಾಶ್ ಮಾಡ್ಕೊಳ್ಳೋಣ ಅಂತ. ಗೈಸ್ ಇವಾಗ ವಾಶ್ ಎಲ್ಲ ಮಾಡೋದು ಮುಗೀತು. ಮೇನ್ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ವೈಫರ್ ವಾಟ್ರ್, ಯಾಕಂದ್ರೆ ಮೊದಲು ಮಳೆ ಒಳಗೆ ಹೊಂಟೇವಿ, ಇದಂತೂ ಇರಲೇಬೇಕಾ. ಸೊ ಬರ್ರಿ ಗೈಸ್ ವಾಟ್ರ್ ಹಾಕೋಣ ಅಂತ. ಇಲ್ಲ ಅನಿಸಿದ್ರು ಖಾಲಿಯಾಗಿರ್ಬೇಕು. ಸೊ ಇವಾಗ ಎಲ್ಲರೂ ಫ್ರೆಶ್ ಅಪ್ ಆಗಿದ್ದು ಮುಗಿತು. ಇವಾಗ ಎಲ್ಲರೂ ಹೊಂಟೀವಿ ಗಾಡಿ ಪೂಜೆ ಮಾಡ್ಕೋಬೇಕು. ಎಲ್ಲರೂ ಅವ್ರವ್ರ ಲಗೇಜ್ ತೊಗೊಂಡಾರೆ. ಬರೀ ಗೈಸ್ ಹೋಗೋಣಂತ, ಗಾಡಿ ಪೂಜೆ ಪಟ್ ಮಾಡೋಣಂತ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಸಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಕೆಲವೊಂದು ಹಂಗೆ ಹಂಗೆ ಬರೋ ಮಂತ್ರ ನನಗೆ ಬರೋಲ್ಲ. ಹರಃ ಓಂ ದೇವ್ಯಂ ವಾಚಮ ಜನಯಂತ ದೇವಾಃ ತ್ವಾಂ ವಿಶ್ವರೂಪಾ ಪಶವೋ ವದಂತೆ ಸಾನೋ ಮಂದ್ರೇಶಮೃಜಂ ದುಹಾನಃ ಧೇನುರ್ವಾಗಸ್ಮಾನುಪಶಿಷ್ಟದೈತೋ
ಸುಮುಹೂರ್ತೋಸ್ತು ಸುಪ್ರತಿಷ್ಠಿತಮಸ್ತು ಯಂ ನು ಅಸ್ತು ಅನುರಾಧಾನ್ ಹವಿಷಾ ವರ್ಧಯುಂತಃ ಶತಂ ಜೀವೇಮ ಶರದಸ್ಸ ವಿರಾಹ ಭುಜಗೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದೇ ಭವಂ ಭವಾಮಿ ಸಹಿತಂ ನಮಾಮಿ ರಾಮ್ ಭಾವಲಿಂಗ ಭವ ವಿಭಂಗ ಭಕ್ತ ಪಾಲಕ ಲಿಂಗ ಜಯ ಜಯ ಲಿಂಗ ಜಯ ಜಯ ರಾಮನ್ ಕಾಮ ಕಾಮಾಯ ಮಹ್ಯಂ ಕಾಮೇಶ್ವರೋ ವೈ ಶ್ರವಣೋ ದದಾತು ಕುಬೇರಾಯ ವೈ ಶ್ರವಣಾಯ ಮಹಾರಾಜಾಯ ನಮಃ. ಕಾಯಿ ಇದು ಅದಕ್ಕೆ ಸಿಡಿದಿತ್ತು ನೆಲ ಕೊಡಿ. ಇದೇನೆ ಕುಂಬಳಕಾಯಿ ಇದೆ. ಓ ಹೌದು. ನೀ ಅಲ್ಲೇ ಫಿಕ್ಸ್ ಆಗ್ಬಿಡ ಟ್ರಿಪ್ ಮುಗಿಸ್ಮಟ. ಕಾಲ್ ತೆಗಿ. ಕಾಯಿ ಇದೊಂದು ಇದ್ರಾಗ ಇಡಬೇಕಿಲ್ಲ ಅಲ್ಲೇ ಇಟ್ಕೋ. ಇಲ್ಲ ಹಿಂದ್ ಕೊಡೋ ಕೇಗ ಅಲ್ಲಿ ಇಡಬೇಕು. ಮತ್ತೆ ನೀವು ಒಬ್ಬ ಇಲ್ಲ ಕುಂದಿರ್ಸೈತಿ ನಿಂಗೆ ಬಾಜು ಎಲ್ಲ ಲಗೇಜ್ ಇಟ್ಕೋಬೇಕು ನೀ ಅಲ್ಲೇ. ಹೇಳಿದ್ದೇನೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಸೊ ಗಾಡಿ ಪೂಜೆ ಎಲ್ಲ ಮುಗಿಸ್ತಾ ನಾವು ಹೊಂಟಿ. ಇವಾಗ ನಂದಗಡೆ ಪ್ಲಾನ್ ಐತೆ ಆಕ್ಚುಲಿ ಫಸ್ಟ್ ನಮ್ದು. ಬಟ್ ಟೈಮ್ ಕವರ್ ಫಸ್ಟ್ ಹೊಂಟೇವಿ ನಾವು ಬೆಳಗಾಂ ಒಳಗಿರೋ ಸಿದ್ದೇಶ್ವರ ಟೆಂಪಲ್ಗೆ. ಸಿದ್ದೇಶ್ವರ ಟೆಂಪಲ್ ಅಂತ ದರ್ಶನ ಮುಗಿಸೋಣ. ಅಲ್ಲಿಂದ ಅಂಬುಲಿ ಫಾಲ್ಸ್ ಹೋಗೋಣ. ಸೊ ಅಲ್ಲಿಂದ ನೆಕ್ಸ್ಟ್ ಏನ್ ಪ್ಲೇಸ್ ಅಂತೇಳಿ ಫಸ್ಟ್ ಎಲ್ಲರೂ ಚಾ ಕುಡಿಯೋಣ ಗೈಸ್. ಫುಲ್ ನೈಟ್ ಸ್ನಾನ ಮಾಡೀವಿ. ಪದ್ಧತಿ ಚಾ ಕುಡಿ ಅಂತ ಬರ್ರಿ ಗೈಸ್ ಹೋಗೋಣ ಅಂತ. देवा काळजी रे देवा काळजी रे माझ्या देवा काळजी रे जीवके उसिरे नैया अभिषेकम स्वामी शरणमय्यप्पा शरणं शरणमय्यप्पा स्वामी शरणमय्यप्पा शरणं शरणमय्यप्पा ನಿನ್ನೈ ತುಂಬು ಪ್ರೀತಿ ಎಷ್ಟು ಹಳೆವ ಚಂದ್ರ ಬಂದ ಕೇಳುತ್ತಮ ಮೂಲು ಒಟ್ಟು ಕೈಸೋಣ ಒಂದು ಕವಿತೆಯ ಸಾಲು ನಗರಿ ಧಾರವಾಡ ಹುಡುಗಿ ನನ್ನೋರ ಜುಬ್ಲಿ ಸರ್ಕಲದಾಗ ನಿಂತೆ ನಿಂದಯ ಊರ ಮಾರಾಟ ಮಲ್ಲಿಗೆಯಾಗ ನಿನ್ನ ಮಾರಿ ಬಣ್ಣ ನಿನ್ನ ಹಡೆದವಾಗ ನನ್ನ ನಮನ ರೊಕ್ಕಕ್ಕೆ ಕುಣಿತಾನ ರೊಕ್ಕ ಕೇಳಿದರ ನನ್ನ ಕುರಿಮರಿ ಪಡುತ್ತಿದ್ದೆ ಕೇಳಿ. ಇವಾಗ ಜಸ್ಟ್ ಬಂದ್ವಿ ಹಿರೇಬಾಗೇವಾಡಿ ಟೋಲ್. ಇವಾಗ ಸಮಥಿಂಗ್ 6 ಗಂಟೆ ಆಗಕ್ಕೆ ಬಂದೈತಿ. ಚಾ ಕುಡಿಯೋ ನಂತರ ಗಾಯ್ಸ್ ಚಾಗಿ ಕುಡಿದು ಡೈರೆಕ್ಟ್ ಸಿದ್ದೇಶ್ವರ ಟೆಂಪಲ್ ಹೋಗೋಣ ಅಂತ. ಬರ್ರಿ ಗಾಯ್ಸ್ ಚಾ ಕುಡಕ್ಕೆ ಹೋಗೋಣ ಅಂತ. ಬರೀ ಗಾಡಿ ಒಳಗೆ ಮುಕ್ಕೋದ ನೋಡ್ರಿ ಗಾಯ್ಸ್. ನೀವು ಎಂಜಾಯ್ಮೆಂಟ್ ಮಾಡಕ್ಕೆ ಬಂದೇವೆ, ಮಕ್ಕಳು ಬಂದೇವೆ ಇಲ್ಲಿ. ಮಾರ್ನಿಂಗ್ ಆಯ್ತು ಗಾಯ್ಸ್. ಅಳಿದಾಡು ಮನಕ್ಕೆ ಸೊಗಸಾದ ಸಾಲು ಗುನುಗಿದೆ ಬಾನು ನನ್ನನು. ಸೊ ಗಾಯ್ಸ್ ಇವಾಗ ನಾವು ಬಂದೀವಿ ಸಿದ್ದೇಶ್ವರ ಟೆಂಪಲ್ಗೆ. ಬರ್ರಿ ಗಾಯ್ಸ್ ದರ್ಶನ ಮಾಡ್ಕೊಂಡು ಬರೋಣ ಅಂತ. ಅಲ್ಲಿ ನೋಡ್ರಿ ಟಾಪ್ ಮೇಲೆ ಐತಿ. ಕಾಲ್ ಜರ್ತಾವ ಇಲ್ಲಿ ನೋಡ್ರಿ ಗಾಯ್ಸ್ ಪೂರ್ತಿ ಬೆಳಗಾವಿ ಐತಿ. ಸ್ನ್ಯಾಪ್ ಹಾಕ್ಯಾನ ಜಗ್ಗಿ ಹಾಕ್ಯಾನ. ಸ್ನ್ಯಾಪ್ ನೋಡ್ರೆ ಬೈತಾರ ಇವತ್ತು. ಗೈಸ್ ಟೆಂಪಲ್ ಇರೋದು ಇಲ್ಲಿ ಐತಿ. ಆ್ಯಂಡ್ ಈ ಕಡೆ ಸ್ವಲ್ಪ ಲೆಫ್ಟಿಗೆ ಬಂದ್ರೆ ಇಲ್ಲಿ ಫಾಲ್ಸ್ ಟೈಪ್ ಐತಿ. ಬಟ್ ನೀರು ಏನೂ ಹರಿಯಂತಿಲ್ಲ. ಇಲ್ಲಿ ಮಳೆ ಜಾಸ್ತಿ ಬಂದ್ರೆ ಇಲ್ಲಿ ನೀರು ಹರಿಬೋದು. ಇಲ್ಲಿ ಒಂದು ಫಾಲ್ಸ್ ನೋಡ್ಬೋದು. ಹೌದಿಲ್ಲ ರಜಾರ? ಹೌದ್ರಿ. ಹೇಗೆ ಮಾಡತ್ತೀನಿ ಅತ್ತ ಹೆಂಗ್ಸರಂಗೆ ಲಾಲಿ ಹಚ್ಕೊಂಡ ಹಂಗೆ ಹಚ್ಕೊಂಡು ಹೆಂಗ್ಸರಂಗೆ ಲಾಲಿ ಅದ ಹಚ್ಚಿಲ್ಲ ಹಚ್ಕೊಂಡ ಆಮೇಲೆ ಹಚ್ಕೋಬೇಕು ಪಾಪ. ಅವಂಗೂ ಸಂಗಟ್ ಹೇಳಾಕ ನಮ್ಮ ಹುಡುಗಿ ಹೆಚ್ಚ ಅಂತ. ಇವಾಗ ದೇವ್ರ ದರ್ಶನ ಮಾಡೋದು ಮುಗಿತು. ಅಸಲಿ ಆಟ ಇನ್ಮೇಲೆ ಶುರು ಆಕೈತಿ. ಫಸ್ಟ್ ಇವಾಗ ನಾಷ್ಟ ಮಾಡಕ್ಕೆ ಹೋಗೋಣಂತ. ನಾಷ್ಟ ಇಷ್ಟ ಮಾಡ್ಕೊಂಡೆ ಸೀದಾ ಹೋಗೋಣಂತ ಅಂಬೋಲಿ ಫಾಲ್ಸ್. ಅಲ್ಲಿದ್ದ ರೋಡ್ ಅಲ್ಲಿದ್ದ ವೈಭವ ಬೇರೆ ಇರ್ತೈತಿ. ಸ್ಟೇಟ್ಯೂನಾಗಿ ಪ್ರತಿಯೊಂದು ತೋರಿಸ್ತಾರೆ. ಸೇಂಜ್ ಹಾಕೋಬೇಕಾರ ಗಡೆ ಯಾರು ಇರ್ಬಾರ್ದು ಅಷ್ಟು ಮುಗಿತ. ಏನಕ್ಕೈತಿ ಮಕ್ಕೋಣ ನಾವ ಪರ್ಮನೆಂಟ್ ಮಕ್ಕಳದಾಗೈತ ಅಲ್ಲೇ ನಿದ್ದೆ ಅದೈತ್ರಿ ಹುಡುಗಂಡದ ಅವ್ರ ಏನಂತ ನಮ್ಮ ಇದಕ್ಕೆ ಇದು ಮಾಡ್ತಾರ ಅವ್ರ. ಮಕ್ಕೊಡ್ರಿ ಏನು ಕ್ವಿಂಟಲ್ ಅದ 30 kg. ಇಲ್ಲ ನಮ್ಮ ಸೇಫ್ಟಿಗೆ
ಗಾಡಿ ಯಾರು ಬೇಡ ಸೇಂಜ್ ಹಾಕ್ಸೋಗ್ರ ಅಷ್ಟೇ ಮುಗಿತ. ಅವ್ರಿಗೆ ಅದಕ್ಕೆ ನಿಲ್ ಕುಂದ್ರಬಾರ್ದು ಗಾಡಿ ಕೇಳೋರಿಗೆ. ಕೇಳೋರಿಗೆ ಅಣ್ಣ ಬಾಯ್ಲೆ ಇವಾಗ ಜಸ್ಟ್ ನಾವು ನಾಷ್ಟ ಮಾಡಕ್ಕೆ ಬಂದೀವಿ ಪಂಚವತಿ ಹೋಟೆಲ್ಗೆ, ಮೀನ್ಸ್ ರಾಮದೇವ್ ಹೋಟೆಲ್ಗೆ. ಬರ್ರಿ ಗೈಸ್ ನಾಷ್ಟ ಮಾಡೋಣ. ಇಲ್ಲೇ ಲೆಫ್ಟ್ ಇಡ್ಲಿ ವಡ. ಇವಾಗ ಜಸ್ಟ್ ನಾಷ್ಟ ಎಲ್ಲ ಮಾಡೋದು ಮುಗಿಯುತ್ತೆ. ಈಗ ಇವಾಗ ಸಿದಾ ಹೋಗೋಣ ಅಂಬುಲಿ ಫಾಲ್ಸ್ ಕಡೆ. ಅಲ್ಲಿ ಯಾವ ಥರ ಇರುತ್ತೆ ಅಂತೇಳಿ ಪ್ರತಿಯೊಂದು ತೋರಿಸ್ಕೊಡ್ತೀನಿ. ಸ್ಟೇಟ್ಯೂನ್ ಆಗಿ. ರೋಡ್ ಅಂತೂ ಐ ಹೋಪ್ ಭಾಳ ಮಸ್ತ್ ಇರ್ತೈತಿ, ಫಾಗ್ ಎಲ್ಲ ಇರ್ತೈತಿ ಅಂತೇಳಿ ನಾನು ಅನ್ಕೊಂಡೆ. ನೀವು ನೋಡ್ಕೋತೀರಿ, ಭಾಳ ಮಜಾ ಇರ್ತೈತಿ. ನಮ್ಮ ಟ್ರಿಪ್ ಹೆಂಗಾಗ ಅಂತ ಅಂದ್ರೆ ಪ್ಲ್ಯಾನ್ ಅಂತೂ ಎಲ್ಲ ಮಾಡಿರ್ತೀವಿ, ಎಲ್ಲ ದೋಸ್ತರು ಸೇರೇ ಮಾಡ್ತಿರ್ತೀವಿ. ಸ್ವಲ್ಪ ಜನ ಕೈ ಕೊಡ್ತಾರಲ್ಲ ಅವ್ರ ಸಂಬಂಧ ಆದರೂ ನಾವು ಇಬ್ಬರ ಜನ ಆಗಲಿಲ್ಲ ಅಷ್ಟೇ, ಇಬ್ಬರ ಜನ ಉಳಿಲಿ, ಇಬ್ಬರ ಜನ ಹೋಗಿ ಬರೋಣ ಅಂತಾದರೂ ಪ್ಲ್ಯಾನ್ ಮಾಡ್ತಿರ್ತೀವಿ ಅವ್ರಿಗೆ ಉರಿಸ್ಬೇಕಂತೇಳಿ. ಸೊ ಈ ಟ್ರಿಪ್ ಒಳಗೂ ಸೊ ಹಂಗೆ ಇರ್ತೈತಿ. ಪಕ್ಕ ಹುರ್ಕೋತಿರ್ತಾರೆ ಬಿಟ್ಟು ಹುರ್ಕೋತಿರ್ತಾರೆ ಅನ್ನೋದಕ್ಕಿಂತ ಭಾಳ ಕೆಟ್ಟ ಬೇಜಾರಕ್ಕಾರ. ಇನ್ನೇ ಬಸ್ ಇದು ಸೀಟ್ ಅಲ್ಲ ಅದ ಇನ್ನು ಇಲ್ಲಿ ಮುಂದೆ ಬುಡಕ್ ಕೈ ಹಾಕ್ಬೇಕು. ಹಾ ಹೆಂಗ್ ಶಿವನಿ ತಳಗೈತಿ ನೀ ಅದನ್ನ ಈಗ ಬಂದು ತಳಗೈತದ ಸಿಡ್ಲಿಂಗ ಅದು ರಾಡ್ ಇರ್ದಂಗ ಇರ್ತದಲ್ಲ ಅದನ್ನ ದೂಡ್ಬೇಕು. ಅಲ್ಲ ನಾ ಇದ್ ರಾಡ್ ಹಿಡಿದು ದೂಡ್ಬೇಕನ. ಹ್ಞೂ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮ್ಯಾಗ ಎಬ್ಬಿಸ್ಬೇಕು, ದೂಡ್ಬೇಕು. ಮುಂಜಾನೆ ಮಂಜು ಹಸಿರಂಚಿನಲ್ಲಿ ಸೆಳೆದಿದೆ, ಏನೋ ಬಯಸಿದೆ ಈ ಹೃದಯ ಹೊಸದಿಲ್ಲಿ. ಈಗ ಅಂಬುಲಿ ಫಾಲ್ಸ್ಗೆ ಜಸ್ಟ್ ಬಂದಿದ್ದೀವಿ. ಈಗ ಕಾರ್ ಪಾರ್ಕಿಂಗ್ ಮಾಡ್ತಿದ್ದೀವಿ. ಸೊ ಇವಾಗ ಜಸ್ಟ್ ಬಂದ್ವಿ ಅಂಬುಲಿ ಫಾಲ್ಸ್. ಸೊ ಪ್ರತಿಯೊಬ್ಬ ಡ್ರೈವರ್ಗೆ ಹೇಳೋದು ಏನಂದರೆ ವೈಟ್ ಬೋರ್ಡ್ ಡ್ರೈವರ್ ಆಗಿರಲಿ, ಯೆಲ್ಲೋ ಬೋರ್ಡ್ ಡ್ರೈವರ್ ಆಗಿರಲಿ, ಫಾಗ್ ಅಂತೂ ಭಾಳ ಐತಿ. ಇವಾಗ ಜಸ್ಟ್ 9 ಗಂಟೆ ಆಗೈತೆ ನಮ್ದು ಮಾರ್ನಿಂಗ್. ಬಟ್ ಫಾಗ್ ಅಂತೂ ಭಾಳ ಐತಿ. ಬರುವಾಗ ಹುಷಾರಾಗಿ ಬರ್ರಿ, ಭಾಳ ರಿಸ್ಕ್ ಐತಿ ಪ್ಲೇಸ್. ಹುಷಾರಾಗಿ ಬರ್ರಿ ಗೈಸ್. ಇವಾಗ ಅಲ್ಲಿ ಹೋಗಿ ನಿಮಗೆ ಮೇನ್ ಪಾಯಿಂಟ್ ತೋರಿಸ್ತೇನೆ ಅಂಬುಲಿ. ಟೋಟಲ್ 6 ಟಿಕೆಟ್ 20 ರೂಪಾಯಿ ಒಂದು ಟಿಕೆಟ್ ಐತಿ ಗೈಸ್. ಇಲ್ಲಿ ಬಂದ್ರಿ ಅಂದ್ರೆ ಅಂಬುಲಿ ಫಾಲ್ಸಿಗೆ ಭಾಳ ಜನ ಹೇಳಂತಿದ್ರಿ ಕ್ಲೋಸ್ ಐತಿ, ಬಂದ್ ಐತಿ ಅಂತ. ಅಂಬುಲಿ ಫಾಲ್ಸ್ ಅಂದ್ರೆ ಓಪನ್ ಐತಿ, ನಾವಂದ್ರೆ ಬಂದೇವಿ, ಎಂಜಾಯ್ ಮಾಡ ಅಂತೀವಿ. ಮಾತಾಡಿದೆ ಕಾನೂಡ ಹನಿಯಲ್ಲಿ, ಎಲ್ಲೋ ಹೊರಟಿದೆ ಈ ಮನಸ್ಸು ಕೈ ಜಾರಿ, ಶುರುವಾಗಿದೆ ಹೊಸ ಪಯಣ. ಸೊ ಗಾಯ್ಸ್ ಜಸ್ಟ್ ಇವಾಗ ಅಂಬುಲಿ ಫಾಲ್ಸ್ ಎಲ್ಲ ಎಂಜಾಯ್ಮೆಂಟ್ ಮಾಡಿ ಬಂದ್ವಿ. ಏನು ಅನಾವತ್ತಿತ್ರಿ ಫಾಲ್ಸ್. ಹೆಂಗಿತ್ತು ಫಾಲ್ಸ್? ಹೆಂಗಿತ್ತು? ಗಿಚ್ಚಿ ಬೈ ಬಂತ ಮಂಡಿ ಅಂತೂ ಭಾಳ ಕೆಟ್ಟೈತಿ. ಅದಕ್ಕೆ ಎಲ್ಲರೂ ಸೇರಿ ಗೊಂಜಾಳ ತಿನ್ನೋದು. ಬರ್ರಿ ಗೈಸ್ ತಿನ್ನೋದು. ಅಂಬುಲಿ ಫಾಲ್ಸ್ ಅಂತೂ ಪ್ರತಿಯೊಂದು ಎಂಜಾಯ್ಮೆಂಟ್ ಮಾಡಿದ್ವಿ. ನಂಗಂತೂ ಭಾಳ ಚಲೋ ಅನಿಸ್ತು, ಎಲ್ಲರಿಗೂ ಚಲೋ ಅನಿಸ್ತು. ಯಾಕಂದ್ರೆ ನಾ 2 ರಿಂದ 3 ಸಲ ಬಂದೇನಿ, ನನಗೂ ಎಂಜಾಯ್ಮೆಂಟ್ ಅನಿಸ್ತು ಸಲ. ಬಟ್ ಎಲ್ಲರೂ ಫಸ್ಟ್ ಟೈಮ್ ಬಂದಾರೆ, ಅವ್ರಿಗೆ ಭಾಳ ಖುಷಿ ಅನಿಸ್ತು. ಸೊ ಇವಾಗ ನೆಕ್ಸ್ಟ್ ಹೋಗೋದೈತಿ ಮಹದೇವ್ಗಢ ಅಂತ. ನಂಗಂತೂ ಗೊತ್ತಿಲ್ಲ, ಒಂದ್ಸಲ ನೋಡಿಲ್ಲ. ಬರೀ ಗಾಯ್ಸ್ ಮಹದೇವ್ಗಢ ಹೋಗೋಣ. ಅಲ್ಲಿ ಎಲ್ಲ ವ್ಯೂ ಪಾಯಿಂಟ್ ಹೆಂಗಿರುತ್ತೆ, ಲೊಕೇಶನ್ ಇರುತ್ತಂತೆ, ಪ್ರತಿಯೊಂದು ತೋರಿಸ್ಕೊಡ್ತೀನಿ. ಸ್ಟೇಟ್ನಾಗಿರಿ ಇನ್ನೂ ಲೊಕೇಶನ್ ಭಾಳ ಅದಾವೆ. ಭಾಳ ಜನ ಹೇಳಂತಿದ್ರೆ ಫೇಕ್ ನ್ಯೂಸ್ ಎಲ್ಲ ಪಬ್ಲಿಕ್ ಮಾಡಿದ್ರೆ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಒಳಗೆ ಎಲ್ಲ ಬಂದದಾವೆ. ಬರ್ರಿ ಗಾಯ್ಸ್ ಪ್ರತಿಯೊಂದು ಓಪನ್ ಅದಾವ. ಇಲ್ಲಿ ಸ್ಟೇಟ್ನಾಗಿರಿ ಪ್ರತಿಯೊಂದು ಪ್ಲೇಸ್ನು ತೋರಿಸ್ತೇನೆ. ನಿಂತಲ್ಲು ನೀನೆ ನಿಂತಲ್ಲು ನೀನೆ ಎಲ್ಲೆಲ್ಲೂ ನೀನೆ ಸಖಿ. सर महादेवगढ़ गाडी अडकलं. चल थांब, पाठीमागे गाडी आहे. शूटिंग नंतर कर. चल आधी ಶೂಟಿಂಗ್ ಆಮೇಲೆ ಮಾಡು, ಮೊದಲು ಮುಂದೆ ನಡೆ. जल्दी दो. पार्किंग है? टूरिस्ट टैक्स है, गाड़ी आगे ले. कितने आदमी है? 60 रुपीस दो. बहुत ही जन
थैंक यू। महादेवगढ़ इधर ही कुछ क्या है? उधर जाना है क्या? ठीक है। ಬಂದ್ವಿ ನನ್ನಲ್ಲಿ ಇಂದು ಮನಸಾರೆ ಮನಸೋತಿದೆ. ಇವಾಗ ಮಹಾದೇವಗಢ ಎಲ್ಲ ನೋಡೋದು ಮುಗಿತ. ನೆಕ್ಸ್ಟ್ ಹೊಂಟೇವಿ ಎಲ್ಲದ ಹಿರಣ್ಯಕೇಶಿ ಟೆಂಪಲ್ಗೆ ಬರ್ರಿ ಗಾಯ್ಸ್ ಹೋಗೋಣ. ನಿಜ ಆಯ್ತು ಗಾಯ್ಸ್, ಟ್ರಿಪ್ ಅಂತ ಭಾಳ ಕೆಟ್ಟ ಎಂಜಾಯ್ಮೆಂಟ್ ಅಂತ ನಮ್ದು ಎಕ್ಸ್ಪೆಕ್ಟೇಷನ್ ಇತ್ತು, ಅದನ್ನ ಮೀರಿ ಎಂಜಾಯ್ಮೆಂಟ್ ಮಾಡಂತೀವಿ. ಬಟ್ ಬರುವಾಗ ಒಂದು ಬೇಜಾರಿತ್ತು, ಬರ್ತೀವಿ ಅಂದ್ರೆಲ್ಲ ಕೈ ಕೊಟ್ಟಾರ ಅಂತೇಳಿ. ಟ್ರಿಪ್ ಅಂದ್ಮೇಲೆ ನಿಮ್ಗೆ ಗೊತ್ತಿದೆ ಐತಿ, ಕ್ಯಾನ್ಸಲ್ ಮಾಡೋರು ಭಾಳ ಜನ ಇರ್ತಾರೆ ಅಂತೇಳಿ. ಬಟ್ ಇವಾಗ ಅವ್ರು ಬಂದಿಲ್ಲ ಅಂದ್ರೆ ನಡೆಯೈತಿ, ನಮ್ಮ ಪಾಡಿ ನಾವು ಮಸ್ತ್ ಎಂಜಾಯ್ಮೆಂಟ್ ಮಾಡೋಣ ಅಂತೇಳಿ. ಹೌದಿಲ್ಲ? ಮಸ್ತ ವರ್ಷಕ್ಕಾಗೆ ಬಂದೆ ಇಲ್ಲಿಗೆ. ಅಲ್ಲಿ ಮಠ ತೊಗೊಂಡ್ರೆ ಜರ್ದ ಬರ್ತದೆ ಗಾಲಿ. ಮೊದ್ಲ ನೋಡಿ ಭಾಳ ಡೀಪ್ ಐತಿ. ನಮ್ಗೆ ದಾರಿ ಬಿಡ್ತಿದ್ದೆ, ನಮ್ಗೆ ಲೈಟ್ ಹೊಡೆದ್ರು ಮೈ ಮೇಲೆ ಬರಂತ ನಾವು ಹೈ ಬೀಮ್ ಕೊಟ್ರು. ಅಷ್ಟೇ ಅಂತೀನಿ. ಇಂಥ ರೂಢಿ ಬಂದ್ರೆ ಪಕ್ಕ ಡ್ರೈವರ್ ಅಷ್ಟೇ ಬರ್ರಿ ಗಾಯ್. ಇವಾಗ ಜಸ್ಟ್ ಬಂದ್ವಿ ಹಿರಣ್ಯಕೇಶಿ ಟೆಂಪಲ್ಗೆ, ಪಾರ್ಕ್ ಮಾಡಿ ಹೊಂಟೀವಿ. ನೀವೇನಾದರೂ ಬಂದ್ರಿ ಅಂದ್ರೆ ಗಾಡಿ 1-2 ಕಿಲೋಮೀಟರ್ ಪಾರ್ಕ್ ಮಾಡಿ ಬರ್ರಿ ನಡೀತೈತಿ. ಬಟ್ ರೋಡ್ ನೋಡ್ರಿ ಯಾವ ಥರ ಇದೆ ಅಂತೇಳಿ. ಸೊ ಆ ಕಡೆ ದೂರ ಪಾರ್ಕ್ ಮಾಡಿ ಟ್ರೆಕ್ಕಿಂಗ್ ಮಾಡಿ ನಡೀತೈತಿ. ಬಟ್ ಗಾಡಿನ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಜೀವಕ್ಕೆ ಜೊತೆ ನೀನಿರಲು ಇವಾಗ ಹಿರಣ್ಯಕೇಶಿ ಟೆಂಪಲ್ದು ಎಲ್ಲ ನೋಡೋದು ಮುಗಿತೆ. ಇವಾಗ ನೆಕ್ಸ್ಟ್ ಹೊಂಟೀವಿ ಬಾಬಾ ವಾಟರ್ ಫಾಲ್ಸ್. ಭಾಳ ಜನ ಅಂತಾರೆ ರೋಡ್ ಸರಿ ಇಲ್ಲ, ಹಂಗೈತಿ ಹಿಂಗೈತಿ ಅಂತೇಳಿ. ಸೊ ನಾವು ಊರಾಗಿದ್ದಾಗ ಹೇಳಿದ್ರೆ ಅಂಬಲಿ ಫಾಲ್ಸ್ ಬಂದೈತೆ ಅಂತೇಳಿ. ಸೊ ಇದು ಫೇಕ್ ಇರ್ಬೋದು, ಐ ಥಿಂಕ್. ನೋಡೋಣ ರೋಡ್ ಹೆಂಗೈತೆ ಅಂತೇಳಿ ಸ್ವಲ್ಪ ಜನಕ್ಕೆ ಕೇಳ್ಕೊಳ್ಳೋಣ. ಚಲೋ ಇತ್ತಂದ್ರೆ ಅಲ್ಲಿ ಹೋಗೋಣ ಅಂತ. ಸ್ಟೇ ಟ್ಯೂನ್ ಆಗಿ. ಎದಕ್ಕೆ ಬಂದಿರಿ ನೀವು? ಎದ್ದಿಗೆ ಹೇಳಿದ ಗಾಯ್ಸ್, ಒಂದು ವಿಡಿಯೋ ಮಾಡ್ಬೇಕಂತೀವ್ರಿ. 5 ಮಂದಿಗೆ ಅಲ್ಲಿ ಕುಂದಿರ್ಸಿ ಬಂದೀನಿ. ಇವ್ರನ್ನ ಇಳಿದು ಬರಾಕತ್ತೆ ಅಷ್ಟ ಮಟ್ಟ ಇವ್ರು ಇಳಿದು ಬಂದಾರ. ಕೂಟ ಏನು ಜಿಗಿಣಿ ತಿಗಿಣಿ ಅದ. 2 ನಿಮಿಷ ಕುಂದ್ರಿ ಮರ. ಟ್ರಿಪ್ ಅಂತೂ 1 ನಂಬರ್ ಫೀಲ್ ಬರೈತಿ. ಪಕ್ಕ ಹೇಳ್ತೇನೆ ನಾನು ನಮ್ಮ ಕೂಡ ಬರೋಕೆ ಟ್ರಿಪ್ ಬರೋಕೆ ಹ್ಞೂ ಅಂತೇಳಿ ಕ್ಯಾನ್ಸಲ್ ಮಾಡಿದಿರಲ್ಲ. ಈ ಲಾಗ್ ನೋಡಿದ ಮೇಲೆ ಪಕ್ಕ ನೀವು ಟ್ರಿಪ್ ಪ್ಲ್ಯಾನ್ ಮಾಡಿ ಈ ಪ್ಲೇಸ್ಗೆಲ್ಲ ಬಂದು ನೋಡ್ತೀರಿ ಪಕ್ಕ. ಹಿರಣ್ಯಕೇಶಿ ಟೆಂಪಲ್ದಲ್ಲಿ ನಮ್ಮ ಫ್ಯಾನ್ಸು ಸಿಕ್ಕಿದ್ರು ಗಾಯ್ಸ್. ಬಟ್ ವಿಡಿಯೋ ಕ್ಲಿಪ್ ಮಾಡೋಕ್ಕಾಗಿಲ್ಲ, ಸಡನ್ಲಿ ಮೀಟ್ ಆಗ್ತಾರೆ. ಈ ಥರ ಭಾಳ ಇನ್ಸಿಡೆಂಟ್ ಆಗ್ತಿರ್ತಾವೆ. ಬಟ್ ಏನಕ್ಕೈತಿ, ಯಾವ ಥರ ವಿಡಿಯೋ ಮಾಡ್ಬೇಕು. ನಾವು ಏನಾದ್ರು ವಿಡಿಯೋ ಸ್ಟಾರ್ಟ್ ಮಾಡಿದ್ವಿ, ಆ ಟೈಮ್ದಾಗ ಬಂದು ಮಾತಾಡ್ಸಿದ್ರೆ ಅಂದ್ರೆ ಓಕೆ, ನಾ ಲಾಗ್ ಮಾಡ್ಬೋದು. ಸಡನ್ಲಿ ಹೆಂಗೆ ವಿಡಿಯೋ ಮಾಡೋದು ಅಂತೇಳಿ ಗೊತ್ತಾಗಂತಿಲ್ಲ ಗಾಯ್ಸ್. ಭಾಳ ಜನ ಮೀಟ್ ಆಗ್ತಾರೆ. ಸೊ ಇದೇ ಒಂದೇ ಪ್ರಾಬ್ಲಮ್ ಆಗ್ಬಿಟ್ಟು. ಕೊಟ್ಟು ತಿನ್ನು, ಒಬ್ಬನೇ ತಿಂತಿಲ್ಲೋ ಮರ. ಎಲ್ಲರೂ ಮಕ್ಕ ಕುಂದಿರ್ಬೇಕು ನಿಂಗೆ. ಬರೇ ಬಿಟ್ಬಿಟ್ಟು ತಿಂತಿಪ್ಪ. ಹೊಟ್ಟೆ ಕಡೆ ಇತ್ತು ನಿಂದು. ಆಗಲಿ ಚಿಪ್ಸ್ ತಿಂದು ಬಿಟ್ಟು ತಿಂದೆ. ಸರಿ ಅನ್ಸತ್ತೆ ನಿಂಗಾರ ಇದು. ಈ ಕಡೆ ತೆಗಿ, ಚೀಟ್ ಹರ್ದಂಗೆ ಮಾಡಿ ಅದ. ಫಸ್ಟ್ ನಾವು ತಿಂತ ನೋಡ್ಬೇಕಾರೆ. ಸೊ ಭಾಳ ಜನ ಹೇಳಂತಿದ್ರೆ ಬಾಬಾ ಫಾಲ್ಸ್ ರೋಡ್ ಸರಿ ಇಲ್ಲ, ಹೋಗಕ್ಕೆ ಹೋಗ್ಬೇಡ್ರಿ ಅಂತೇಳಿ. ಸೊ ನೋಡ್ರಿ ಇಲ್ಲಿ ಬಾಬಾ ಫಾಲ್ಸ್ ರೋಡ್ ನೀವೇ ನೋಡ್ರಿ. ಫುಲ್ ನೀಟ್ ಆ್ಯಂಡ್ ಕ್ಲೀನ್ ಐತಿ ರೋಡ್. ಮಾಡಿದಾರೆ ರೋಡ್, ಚೌಕ್ ರೋಡ್ ಐತಿ. ಆರಾಮಾಗಿ ಹೋಗಿ ಬರ್ಬೋದು. ನೀವೇನಾದರೂ ಅಂಬುಲಿ ಫಾಲ್ಸ್ ಕಡೆ ಬಂದ್ರೆ ಅಂದ್ರೆ ಬಾಬಾ ಫಾಲ್ಸಿಗೆ ವಿಸಿಟ್ ಮಾಡೋದನ್ನ ಮರಿಬೇಡ್ರಿ ಗಾಯ್ಸ್. ಫಾಗ್ ಅಂತೂ ಭಾಳ ಕೆಟ್ಟ ಐತ್ರಿ ಗಾಯ್ಸ್. ಅಲ್ಲ ಅಂಬುಲಿ ಫಾಲ್ಸಿಗೆ ಹೋದವಲ್ಲ ಅಷ್ಟೇನು ಅನ್ನಿಸ್ಲಿಲ್ಲ ನಮ್ಗೆ. ಬಟ್ ಇಲ್ಲಿ ಹೊಂಟೇವಲ್ಲ ಬಾಬಾ ಫಾಲ್ಸಿಗೆ ಭಾಳ ರೋಡ ಕಾಣಂತಿಲ್ಲ ಸ್ವಲ್ಪ. ಸೊ ಆನ್ ದ ವೇ ಹೋಗುವಾಗ ಇಲ್ಲಿ ನೋಡ್ಬೋದು ನೀವು, ಓಪನ್ ಪ್ಲೇಸ್ ಇತ್ತು ಫೋಟೋ ಶೂಟಿಂಗ್ ಅಂತೇಳಿ ನಿಂತ್ಕೊಂಡೆ ಸ್ವಲ್ಪ ಫೋಟೋ ಹೊಡ್ಕೊಂಡಂತ ಗಾಯ್ಸ್. ಏನಿದ್ರಿ ಗಾಯ್ಸ್, ಇದೆ ಫುಲ್ ಫಾಗ್ ಐತಿ. ಒಂಥರ ಚಿಕ್ಕಮಗಳೂರು ಐತಿ ಕೂಡ ಐತಿ. ಇದು ಚಿಕ್ಕಮಗಳೂರಲ್ಲ, ಇದು ಮಹಾರಾಷ್ಟ್ರದ ಅಂಬೋಲಿ ಗಾಯ್ಸ್. ಇವಾಗ ಜಸ್ಟ್ ಬಂದ್ವಿ ಬಾಬಾ ವಾಟರ್ ಫಾಲ್ಸ್. ಪಾರ್ಕಿಂಗ್ ಪೇ ಮಾಡ್ಬೇಕು ಇಲ್ಲಿ. ಪರ್ ಪರ್ಸನ್ 50 ರೂಪಾಯಿ ಇರುತ್ತೆ. ಪಾರ್ಕಿಂಗ್ ಮೇ ಬಿ 100 ರುಪೀಸೇ ಇರುತ್ತೆ. ಮತ್ತು ನಿಮ್ಗೊಂದು ಬೆಲ್ಟ್ ಕೊಡ್ತಾರೆ, ಗ್ರೀನ್ ಕಲರ್ ಬೆಲ್ಟ್ ಏನೋ ಸಮಥಿಂಗ್ ಕೊಡ್ತಾರೆ. ಬರ್ರಿ ಗಾಯ್ಸ್, ನಿಮ್ಗೆ ತೋರಿಸ್ತೀನಿ ಅಂತ. 400 ರೂಪಾಯಿ ಗಾಡಿ ಬರೇಗ ಸೊ ಗಾಯ್ಸ್, ಎಲ್ಲ ಇವಾಗ ಪಾರ್ಕಿಂಗ್ ಅಮೌಂಟ್ ಕೊಟ್ಟಿದ್ದೆಲ್ಲ ತೊಗೊಂಡ್ರಿ. ನಮ್ಮ ಜೊತೆ ಈ ಸಾಂಗ್ ನೀವು ಫೀಲ್ ಮಾಡ್ರಿ. ಪ್ರೀತಿಯ ಪರಂಜಿ ನನ್ನಾಕಿ ಗುಲಗಂಜಿ ನಾಂದ್ರ ಬಾಳ ಕಾಳಜಿ ನಾಂದ್ರ ಬಾಳ ಕಾಳಜಿ. ಗೈಸ್, ಸ್ಯಾಟರ್ಡೆ ಸಂಡೇ ರಶ್ ಇರೋದು ಅಂತೇಳಿ ಅಂದ್ಕೊಂಡಿದ್ದೆ. ಬಟ್ ಆ ಫೀಲ್ ಯಾವ ಫಾಲ್ಸು ಆಗಿಲ್ಲ ಇಲ್ಲಿ ಮಠ. ಬಟ್ ಬಾಬಾ ಫಾಲ್ಸಿಗೆ ಬಂದು ಫುಲ್ ರಶ್. ಪಾರ್ಕಿಂಗ್ ಫುಲ್ ಕ್ಲೋಸ್ ಆಗ್ಬಿಟ್ಟಿದೆ. ಎಲ್ಲಿ ನೋಡ್ತಿರಲ್ಲಿ ಗಾಡಿ 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 ಗಾಡಿ. ಅಲ್ಲಿ ಕಾಣೈತೇನು ರೀ ಫಾಲ್ಸ್ ನಿಮ್ಗೆ? ಫಾಲ್ಸ್ ನಿಜ ಹೇಳ್ತೀನಿ ರೀ, ಒನ್ ಆಫ್ ದ ಬೆಸ್ಟ್ ಫಾಲ್ಸ್ ಐತಿದೆ ಬಾಬಾ ಫಾಲ್ಸ್. ನೋಡುವಂತ್ರಿ ಬರ್ರಿ. ಸರಿ ಹೇಳ್ತೀವಿ. ಅದು ಮ್ಯಾಲಿನ ಗಮ್ಮ ಕೇಳ್ರಿ. ಅದ ರಕ್ಷಾಬಂಧನ ಮಾಡ್ಕೊಂಬಿಡ್ರಿ ಇವತ್ತು.
ಗಾಯ್ಸ್ ಇವಾಗ ನಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಯಿತು. ಮ್ಯಾಕ್ಸಿಮಮ್ ಒಂದು 500 600 ಮೀಟರ್ ಇರ್ಬೋದು. ಹೋಗೋ ಹಂಗೆ ಬರ್ತಿರ್ತಾವ ಹಂಗೆ ಫಾಲ್ಸ್ ಪ್ರತಿಯೊಂದು ತೋರಿಸ್ಕೊಡ್ತಾವೆ ಅಂತ ಸ್ಟೇಟನ್ ಆಗಿದೆ. ಬರುವಾಗ ನೀವೇನಾದರೂ ಸ್ನ್ಯಾಕ್ಸ್ ಇಟ್ಕೊಂಬರಿ, ಆರಾಮ್ ತಿನ್ಕೋತ ಹೋಗ್ಬೋದು, ಟೈಮ್ ಪಾಸ್ ಆಕೈತಿ. ನಾವು ಇಟ್ಕೊಂಬಂದೆ ಓರಿಯೋ ಅಲ್ಲಿ ಹಿಂದೆ ನೋಡ್ರಿ ಚಿಲಾಗಲ ಕಾಣ್ಬೋದು ನಿಮಗೆ. ಗಾಯ್ಸ್ ಇವಂಗೆ ಅಲ್ಲಿ ತಿಗಣಿ ಹತ್ತೈತಂತ್ರಿ ಗಾಯ್ಸ್, ಇವಂಗೆ ಗೊತ್ತಾಗಿಲ್ಲ ಅದೇ ರಕ್ತ ನೋಡ್ರಿ ಗಾಯ್ಸ್. ಅಪ್ಪೋ ರಕ್ತ ಗಾಯ್ಸ್. ಇಲ್ಲಿ 1, ಅಲ್ಲಿ 2, ಇಲ್ಲಿ 3, ಇಲ್ಲಿ 4, ಇಲ್ಲಿ 5, ಇಲ್ಲಿ 6, ಇಲ್ಲಿ 7, ಇಲ್ಲಿ 8, ಟೋಟಲ್ 8 ಫಾಲ್ಸ್ ಗಾಯ್ಸ್. ಈಗ ಸಂಚಾರಿ ನಾಚೆಗೆ ಹೊಸ ತಿರುವುದು ಇರುವಂತೆ ನನಗಾಗಿ. ಗಾಯ್ಸ್ ಇದು ಲಾಸ್ಟ್ ಟೈಮ್ ಬಂದಾಗ ಈ ಥರ ಏನು ಇದ್ದಿದ್ದಿಲ್ಲ. ಇದು ಈ ಥರ ಜಾರ್ಗುಂಡೆ ಇರ್ಬೋದು, ಈ ಸಿಮೆಂಟ್ ಸ್ಟೆಪ್ಸ್ ಇರ್ಬೋದು, ಮತ್ತು ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಟೈಪ್ ಮಾಡಿದ್ದ ಇರ್ಬೋದು, ಅಲ್ಲಿ ನಿಂತ್ಕೊಳ್ಳೋದಿರ್ಬೋದು. ಭಾಳ ಡೇಂಜರ್ ಪ್ಲೇಸ್ ಇತ್ತು ಲಾಸ್ಟ್ ಟೈಮ್ ಬಂದಾಗ. ಬಟ್ ಈ ಟೈಪ್ ಆಫ್ ಟೂರಿಸ್ಟ್ ಪ್ಲೇಸ್ ಟೈಪ್ ಎಲ್ಲರೂ ಬಂದು ಎಂಜಾಯ್ ಮಾಡಿದ್ರೆ ಗೈಸ್. ಇವಾಗ ಫಾಲ್ಸ್ ಅದು ಎಲ್ಲ ನೋಡೋದು ಮುಗೀತು. ಟೈಮ್ ಆಗೈತಿ 3:30. ಇನ್ನೂ ಊಟ ಮಾಡಿಲ್ಲ. ಆ್ಯಂಡ್ ಇನ್ನೊಂದು ತಿಂಗೆ ಸಾಕಾಯ್ತ್ರಿ ಗೈಸ್, ಪ್ರತಿಯೊಂದು ಫಾಲ್ಸ್ ನೋಡಿ ಸಾಕಾಯ್ತು. ಇವಾಗ ನೆಕ್ಸ್ಟ್ ಐ ಥಿಂಕ್ ಡೈರೆಕ್ಟ್ ಹುಬ್ಳಿ ಬೆಳಗಾಂ ಹೋಗೋದು. ಬೆಳಗಾಂ ಒಳಗೆ ಊಟ ಮಾಡೋದಾರು ಮಾಡೋದು. ನಿಮ್ಗೆ ಗೊತ್ತಿರ್ಬೋದು ಕಿತ್ತೂರೊಳಗೆ ಮುಲ್ಲಾಡವ ಅಂತ ಐತಿ. ಅಲ್ಲಿ ಹೋಗಿ ಊಟ ಮಾಡೋ ಪ್ಲ್ಯಾನ್ ಐತಿ. ಸೊ ನೋಡೋಣ. ಮತ್ತು ನಂದು ಪ್ಲ್ಯಾನ್ ಹಿಂಗೈತಿ. ಮತ್ತು ಅವ್ರು ಏನಾದ್ರು ಮತ್ತೆ ಎಲ್ಲರೂ ಹೋಗೋಣ ಅಂದ್ರೆ ಐ ಆಮ್ ರೆಡಿ ಮತ್ತೆ ಹೋಗೋದೆ. ಸೊ ಅವ್ರ ಮೇಲ್ಗಡೆ ನಡ್ಕೊಂಡು ಹೋಗಿದ್ದಾರೆ, ಯಾಕಂದ್ರೆ ಕಾಲು ಭಾಳ ರೆಡಿ ಆಗಿದ್ದು ಅವ್ರದ್ದು. ಸೊ ಮೇಲ್ಗಡೆ ಹೋಗಿರ್ತೀವಿ ಬರ್ರಿ ನೀವು ಅಂದ್ರೆ. ಸೊ ಗೈಸ್ ಇವಾಗ ಫ್ರೆಶ್ ಅಪ್ ಎಲ್ಲ ಆಗಿ ಔಟ್ಫಿಟ್ ಎಲ್ಲ ಚೇಂಜ್ ಆಗೈತಿ. ಯಾಕಂದ್ರೆ ಕ್ಯಾಮ್ರಾ ತಂದೀನಿ, ಯೂಸ ಮಾಡಿಲ್ಲ ಮಾರ್ನಿಂಗಿಂದ. ಸೊ ಅದಕ್ಕೆ ಇಲ್ಲೊಂದು ಸ್ವಲ್ಪ ಲೊಕೇಶನ್ ಚಲೋ ಇತ್ತು, ಫೋಟೋಶೂಟ್ ಮಾಡೋಣ ಪ್ರತಿಯೊಬ್ಬರದು ಅಂತೇಳಿ ನಿಂತ್ಕೊಂಡ್ವಿ. ಬರ್ರಿ ಗೈಸ್ ಫೋಟೋಶೂಟ್ ಮಾಡೋಣ. ಗೈಸ್ ಫೋಟೋಶೂಟ್ ಮಾಡ್ಬೇಕಂದ್ರೆ ಮಳೆ ಸ್ಟಾರ್ಟ್ ಆದ ಗೈಸ್, ಫುಲ್ ಮಳೆ. ಈಗ ಹೆಂಗೆ ಶಿವಾಗ ಚಿಕನ್ ತಿನ್ನಿಸ್ತೀರಿ? ನಿಮ್ಗೊಂದು ಚಾಲೆಂಜ್ ನೋಡ, ನೀವು ಹೇಳ್ರಿ ಶಿವಾಗ ಒಂದೇ ಪೀಸ್ ತಿನ್ಸಿರಿ ಇಡೀ ಅಷ್ಟರದ್ದು ಬಿಲ್ ನಾ ಕೊಡ್ತೇನೆ ಊಟದ. ಹೆಂಗೆ ಮಾಡ್ತೀವಿ ಶಿವ? ನೀನೇ ತಿಂದ್ಬಿಡ ಒಂದು ಪೀಸ್. ಹೆಂಗಂದಿ ಶಿವ? ತೋಲೆ ಚಾನ್ಸೇ ಇಲ್ಲ ಬ್ರೋ, ಹುಡುಗ ಚಾನ್ಸೇ ಇಲ್ಲ. ಲೇ ದೋಸ್ತಿ ಸಂಬಂಧ ಲೇ ಒಂದು ಪೀಸ್ ತಿನ್ಲಿ. ನೋ ವೇ, ಚಾನ್ಸೇ ಇಲ್ಲ ಬ್ರೋ. ಯಾಕೆ? ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿಬಿಡ. ಮುಂದೆ ಪಟ್ಟೆ ಕಾರವ್ರು ಗುರುಗಳ. ಈಗ ನಾವು ತಿನ್ನಿಲ್ಲಕಂದ್ರೆ ಅವನೇ ಕೊಡ್ತಾನ ಸರ್ ಎಲ್ಲರಿಗೆ. ಆಯ್ತು ನೀ ತಿನ್ಲಿಕ್ಕೆ ಎಲ್ಲರೂ ನೀವು ಆರ್ಡರ್ ಮಾಡ್ಸ. ಆಯ್ತು ಬ್ರೋ, ಆಯ್ತು. ಹಾಂ ವಿಡಿಯೋ ರೆಕಾರ್ಡ್ ಆಯ್ತಿಲ್ಲ? ಆಯ್ತು ಬ್ರೋ, ಆಯ್ತಲ್ಲ? ಹಾಂ ಆಯ್ತು ಬ್ರೋ. ಒಂದು ಗಟ್ಟಾವಲ್ಲ, ನಾವು ಊಟ ಮಾಡ್ಸೋ ಗಟ್ಟಾವಲ್ಲ, ಊಟ ಮಾಡೋ ಗಟ್ಟಾವಲ್ಲ. ಗಾಯ್ಸ್ ಅಲ್ಲೇ ಎರ್ಕಿಗೆ ಗಾಡಿ ಹತ್ತಾಗತ್ತಿದ್ದಿಲ್ಲ ಗಾಯ್ಸ್, ಅದಕ್ಕೆ ಇವ್ರಿಗೆ ಹೇಳಿರಿ ಅಂತ ಹೇಳಿದೆ. ಮಳೆ ಬರಾಯ್ತು, ವೇಟ್ ಮಾಡಿ ಹೇಳಿದ್ರೆ ಹಂಗೆ ಗಾಡಿ ಹಚ್ಕೊಂಡ್ಬಿಟ್ಟೆ. ಅವ್ರು ಓಡ್ ಬರತ್ತಾರ ನೋಡ್ರಿ ಗಾಯ್ಸ್ ಅಲ್ಲಿ. ದೂರದಾರ ಎಲ್ಲಾರ ಮತ್ ನೀನ್ ಇಲ್ಬೇಕಿಲ್ಲ ಅವ್ರ ಕೂಟ ಹಚ್ಚ ಮಾತೈತಿ. ಅವ್ರ ಹೆಂಗ್ ಬರಂತ ಗೈಸ್ ಅವ್ರು ನೋಡ್ರಿ, ಒಂದೇ ಜಾಗದ 3 ಮಂದಿ. ಕ್ಯಾಮ್ರಾ ಐತಿಂದ ಮಳೆ ತೋರ್ಸ್ಕೊಂಡ್ರ ಮತ್ತಿಲ್ಲ ನಾ ಹೊಡಿತಿದ್ದಿಲ್ಲ ನಾನೇ ಹಂಗ ತಲೆ ಬಹುಮತ್ ಮತ್ತೆ ಬಾದ ಅದ ಪದೇಶ್ವರಿ ಊಟಕ್ಕೆ ನೀವು ಒಂದು ಮಕ್ಕೊಂಬಿಟ್ರಿ ಒಂದು 2 ತಾಸು ನಗಸ್ ಅಂತೇಳಿ ನಿಮ್ ಕಿತ್ತೂರು ಬಿಡ್ತದೆ. ಹೌದಾ? ಹಾಂ ಹೆಂಗಂದಿ? ಕස්සನ ಬಿಟ್ಟೆ ಅಂದ್ರೆ ಅಲ್ಲಿ ಹೋಗಿ ಏನು ಮಾಡೋದು? ಗಸ್ ಬಿಟ್ಟೆ ಪುಸ್ ಅಂತ ತಿಂದ್ಬಿಡ್ರಿ ಹೊಟ್ಟು ತುಂಬ ತಿಂದ ರಾತ್ರಿ ಉಂಡಂಗೆ ಮಾಡೋದು. ಮತ್ತೆ ಮುಂದಿನ ವಿಚಾರ ಅದ ರಾತ್ರಿ ಇದೆ. ಹೆಂಗ್ ಮಾಡೋಣ? ಸೀದಾ ಬೆಳಗಾವಿ ಬಿಟ್ಟೆ ಬೆಳ್ಳಿ ಊರಿಗೆ ಮುಗಿತ್ಲ ಅಡ್ಡಾಡೋದೆಲ್ಲ ಈಗ. ಮತ್ತೆ ಅಂಬೋಲಿ ಹೋಗೋಣ. ಗೈಸ್ ಇವಾಗ ಎಲ್ಲ ಟ್ರಿಪ್ ಎಲ್ಲ ಮುಗಿಸಿ ವಾಪಸ್ ಬ್ಯಾಕ್ ಮಾಡೋಣ ಅಂತೀವಿ ಹುಬ್ಬಳ್ಳಿ ಕಡೆ. ಹೊಟ್ಟೆ ಅಂತೂ ಭಾಳ ಹಸಿವಾಗೈತಿ. ಬಟ್ ಇನ್ನೂ ಸ್ವಲ್ಪ ಹಸಿವಾಗಲಿ, ಎಲ್ಲ ಹಸಿವು ತೊಗೊಂಡು ಅಲ್ಲೇ ಮುಲ್ಲಾ ಡಾಬಾದ ಪದ್ಧತಿ ಊಟ ಮಾಡೋಣ. ನಮ್ಮ ಶಿವ ಇವತ್ತು ಚಿಕನ್ ತಿನ್ನಿಸೋಕೆ ಬರೀ ಗೈಸ್ ಹೋಗೋಣ ಅಂತ. ನಿಂಗೆ ಹಚ್ಚಿದ್ರೆ ಗಾಯ್ಸ್ ಚಿಗನಿ ಭಾಳ ಹಚ್ಚಿದ್ದೇವೆ. ಎಲ್ಲ ಹತ್ತಿದ್ದಾವೆ ಗೈಸ್. ಚಿಗನಿ ಭಾಳ ಗಾಯ್ಸ್. ರಕ್ತ ಬರ ಐತಿ ತೋರ್ಸ. ನನಗೆ ಒಂದು 7-8 ಹಚ್ಚಿದ್ವು ಮಾರ ಎಲ್ಲ ತೆಗೆದನಿಗೆ. ಒಂದು ಕೆಂಪು ರಕ್ತ ಬರ ಆಯ್ತು ಅಲ್ಲಿ.
ಕರ್ನಾಟಕ ರಾಜ್ಯಕ್ಕೆ ಸ್ವಾಗತ. ವಿ ಆರ್ ಕಮಿಂಗ್ ನಾವು ಕರ್ನಾಟಕ. ಇವಾಗ ಬಂದ್ವಿ ಬೆಳಗಾಮಕ್ಕೆ. ಪ್ರಾಬ್ಲಮ್ ಏನಂದ್ರೆ CNG ಕರೆಕ್ಟಾಗಿ CNG ನಮ್ಮ ಆನ್ ದ ವೇಯಲ್ಲಿ CNG ಬಂಕ್ ಸಿಗಂತಿಲ್ಲ, ಹುಡುಕಾಡ್ಕೊಂಡು ಹೋಗೋದಾಗೈತಿ. ಅದಕ್ಕೆ 200 ಕಿಲೋಮೀಟರ್ ಜರ್ನಿ ಮಾಡೋದಾಗೈತಿ. ಸೊ ಇವಾಗ ಲಾಸ್ಟ್ ಫುಲ್ ಟ್ಯಾಂಕ್ ಮಾಡಕ್ಕೆ ಬಂದೈತಿ. CNG ಫುಲ್ ಟ್ಯಾಂಕ್ ಮಾಡಿದ್ರೆ ಹುಬ್ಳಿಗೆ ಹೋಗ್ತೈತಿ, ಅಣ್ಣಾರ ಮನೆಗೆ ಹೋಗ್ತೈತಿ, ಏನು ಪ್ರಾಬ್ಲಮ್ ಇಲ್ಲ. ಬರೀ ಗೈಸ್ ಇವಾಗ ಫುಲ್ ಟ್ಯಾಂಕ್ ಮಾಡ್ಕೊಳ್ಳೋ CNG ಫುಲ್ ಟ್ಯಾಂಕ್ ಎಲ್ಲ ಮಾಡ್ಕೊಂಡು ಆಮೇಲೆ ಕಿತ್ತೂರೊಳಗೆ ಮುಲ್ಲ ಡಾಬಾ ಹೋಗಿ ಊಟ ಗಿಟ ಮಾಡ್ಕೊಂಡು ಸಿಗ್ತೇನಂತ. ನಿಮ್ಗೆ ಊಟ ಮಾಡುವಾಗ ಸಿಗ್ತೇನಂತ. ಸ್ಟೇಟ್ಯೂನ್ ಆಗಿದೆ. ಇವಾಗ ನಾವು ಬಂದು ಓಲ್ಡ್ ಮುಲ್ಲ ಡಾಬಾಕ್ಕೆ. ಹೊಟ್ಟೆ ಅಂತೂ ಭಾಳ ಹಸಿವಾಗೈತಿ. ಮಧ್ಯಾಹ್ನ ಊಟ ಮಾಡಿಲ್ಲ. ಆಸೆ ಮಾಡಲ್ಲ. ಬರ್ರಿ ಗೈಸ್ ಊಟ ಮಾಡೋಣ. ಗೈಸ್ ತಂದೂರಿ ನೋಡ್ರಿ ಗೈಸ್ ಎಷ್ಟು ದೊಡ್ಡದೈತಿ. ನಾವು ತೊಗೊಂಡಿವಿ ನಾನ್ ವೆಜ್. ಇಲ್ಲಿ ವೆಜ್ ಇಲ್ಲಿ ಕುಂತಾರ, ಇಲ್ಲಿ ಒಬ್ಬ ವೆಜ್ ಕುಂತಾನ. ಗೈಸ್ ನಾನಂತೂ ಕರೆಕ್ಟಾಗಿ ಊಟ ಮಾಡಲಿಲ್ಲ, ಯಾಕಂದ್ರೆ ನಿನ್ನೆ ನೈಟ್ ಊಟ ಮಾಡಿದ್ದೆ. ಮತ್ತು ನೈಟ್ ಎಷ್ಟು 11 ಗಂಟೆಗೆ ಊಟ ಮಾಡೀವಿ. ಮತ್ತು 3 ಗಂಟೆಗೆ ಎದ್ದೇವೆ. ಹೊಟ್ಟೆ ಕರೆಕ್ಟ್ ಇದ್ದಿದ್ದಿಲ್ಲ. ಮತ್ತು ಮಾರ್ನಿಂಗ್ ನಾಷ್ಟ ಮಾಡಿದ್ದೆ. ಮತ್ತು ಸಂಜೆ ಮಟ್ಟ ಏನೂ ಇಲ್ಲ. ಅವಾಗ ಏನೋ ಸ್ನ್ಯಾಕ್ಸ್ ತಿಂದೇವಿ ಮಧ್ಯಾಹ್ನದ್ದು. ಬಟ್ ಇವಾಗ ಡೈರೆಕ್ಟ್ ಊಟ ಮಾಡಕ್ಕೆ ಬಂದೀವಿ. ಬಟ್ ಅವ್ರು ಆರಾಮಾಗಿ ಊಟ ಮಾಡೋ ಅಂತಾರೆ. ನಂಗೇನೋ ಗೊತ್ತಿಲ್ಲ, ಒಂದು ರೊಟ್ಟಿ ತಿಂದೆ ಭಾಳ ಕೆಟ್ಟ ಒಂಥರ ತಲೆ ಸುತ್ತ ಬಂದಂಗೆ ಈ ಥರ ಪೇನ್ ಆಗತ್ತೆ. ಮತ್ತು ಕೈ ತೊಳ್ಕೊಂಬಂದೆ ಕಾರೊಳಗೆ ರೆಸ್ಟ್ ಮಾಡಂತ ಅವ್ರನ್ನೂ ಊಟ ಮಾಡಂತಾರೆ. ಗೊತ್ತಿಲ್ಲ ಗಾಯ್ಸ್, ಫಸ್ಟ್ ಟೈಮ್ ಆಗಿದ್ದು ನಂಗಿದೆ. ಅವ್ರು ಊಟ ಮಾಡಿ ಬರಲಿ. ಊಟ ಮಾಡಿ ಬಂದಮೇಲೆ ಮನೆಗೆ ಹೋಗಿ ಅಣ್ಣಗೆ ಕಾರದು ಕೊಡ್ಬೇಕು. ನೆಕ್ಸ್ಟ್ ಪ್ರೊಸೆಸ್ ಭಾಳ ಐತಿ. ಸಪ್ರೇಟ್ ಮಾಡ್ತೇನೆ ಗಾಯ್ಸ್. ಸ್ಟೇಟನಾಗಿ ಸುಸ್ತಾಗೈತಿ. ಏನು ಕೇಳಕ್ಕೆ ಹೋಗ್ಬಿಡ್ರಿ, ಸುಮ್ಮ ಹೋಗ್ತಾನೆ ಅಂತ ಹೇಳ್ಬಿಡು. ಸೊ ಗಾಯ್ಸ್ ಇವಾಗ ಮನೆಗೆ ಬಂದೆ. ಟೈಮ್ ಆಗೈತಿ 11 ರೀ. ಇಲ್ಲು 11 ಗಂಟೆ ಆಗಿರ್ಬೇಕು. ಟೈಮ್ ಆಗೈತಿ 11 ಗಂಟೆ. ಭಾಳ ಲಘು ಬಂದೀವಿ. ಆ್ಯಂಡ್ 3 ಜನ ಬಂದೀವಿ. ನಾನು, ಇವರಿಬ್ಬರು. ಅವ್ರು 3 ಜನಕ್ಕೂ ಎಮರ್ಜೆನ್ಸಿ ಕೆಲಸ ಆಯ್ತಂತ. ಎನಿ ಕಂಡೀಷನ್ ಇವತ್ತು ರಾತ್ರಿ ಮನೆ ಹೋಗಬೇಕಂತವ್ರೆ. ಸೊ ಅದಕ್ಕೆ ಅವ್ರು 3 ಜನ ಊರಿಗೆ ಹೋದ್ರೆ. ಅಣ್ಣ ಕಾರು ಕೊಟ್ಟು ಬಂದ್ವಿ. ನನ್ನ ಬೈಕ್ ಅಲ್ಲೇ ಇದ್ದೆ. ಬೈಕ್ ವಾಪಸ್ ಮನೆಗೆ ತೊಗೊಂಬಂದ್ವಿ. ಅದ ಬೈಕ್ನಾಗ 3 ಜನ ಬಂದ್ವಿ. ಸೊ ಇಷ್ಟಿತ್ತು ನಮ್ದು ಇವತ್ತಿನ ಲಾಗ್. ನೋಡಿದ್ರಲ್ಲಿ ಯಾವ ಥರ ಇತ್ತು ಮಹಾರಾಷ್ಟ್ರ ಒಳಗಿನ ಫಾಲ್ಸ್ ಎಲ್ಲ ಅಂತೇಳಿ. ಭಾಳ ಜನ ಫೇಕ್ ನ್ಯೂಸ್ ಎಲ್ಲ ಪಬ್ಲಿಕ್ ಮಾಡ್ತಿರ್ತಾರೆ, ಬಂದೈತಿ ಅದೈತಿ ಅಂತೇಳಿ. ಬಟ್ ಅಲ್ಲಿ ಹೋಗಿ ನೋಡಿದ ಮೇಲೆ ಗೊತ್ತಾಗೈತಿ ಏನೈತಿ ಅಂತೇಳಿ. ನಾವು ಹೋಗಿದ್ದ ಪ್ಲೇಸ್ ಪ್ರತಿಯೊಂದು ಓಪನ್ ಇತ್ತು. ಎಂಜಾಯ್ಮೆಂಟ್ ಮಾಡಿ ಬಂದೇವಿ. ಸೊ ನೀವೇನಾದರೂ ಹೋಗಿತ್ತು ಅಂದ್ರೆ ಪ್ರೀ ಪ್ಲಾನ್ ಮಾಡ್ಕೊಂಡು ಹೋಗಿ ಬರ್ರಿ, ಏನೂ ಪ್ರಾಬ್ಲಮ್ ಇಲ್ಲ. ಇಷ್ಟಿತ್ತು ಇವತ್ತಿನ ಲಾಗ. ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀನಿ. ಇಷ್ಟ ಆಗೈತೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಕ್ಕೆ ಹೋಗ್ಬೇಡ್ರಿ. ಸಿಗೋಣ ಮತ್ತು ಮುಂದಿನ ಲಾಗ್ಗಳಿಗೆ ಅಲ್ಲಿ ಮಟ್ಟ ನಕ್ಕೊಂತ ಸರಿ ನಕ್ಷತ್ರ ಆಗ್ತಾರಂತ ಹೇಳ್ತಾ ಟಾಟಾ ಬಾಯ್ ಬಾಯ್.